ಮೊಸರನ್ನು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಬಳಸುತ್ತೇವೆ. ಜೀರ್ಣಕ್ರಿಯೆ ಆರೋಗ್ಯದ ಜೊತೆಗೆ ಮೊಸರಿನಲ್ಲಿರುವ ಪ್ರೋಟೀನ್ ತೂಕ ನಷ್ಟಕ್ಕೆ ಸಹಕಾರಿಯಾಗಿದೆ. ಹಾಗಾದರೆ ತೂಕ ಇಳಿಕೆಗೆ ಮೊಸರಿನ ಸೇವನೆಯನ್ನ ಹೇಗೆ ಮಾಡಬೇಕು, ಇದರ ಜೊತೆಗೆ ಯಾವೆಲ್ಲ ವಿಧಾನಗಳನ್ನು ಅನುಸರಿಸಿದ್ರೆ ತೂಕ ಇಳಿಕೆ ಮತ್ತಷ್ಟು ಸರಳ ಆಗತ್ತೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ತೂಕ ಇಳಿಕೆಗೆ ಮೊಸರು ಸಹಕಾರಿ ಹೇಗೆ ಗೊತ್ತೇ? ಈ ವಿಧಾನಗಳನ್ನು ಅನುಸರಿಸಿದ್ರೆ ತೂಕ ಇಳಿಸೋದು ಮತ್ತಷ್ಟು ಸರಳ. ಭಾರತೀಯರ ಆಹಾರ ಪದ್ಧತಿಯಲ್ಲಿ ಮೊಸರು ವಿಶೇಷ ಆದ್ಯತೆ ಪಡೆದಿರುವ ಪದಾರ್ಥಗಳಲ್ಲಿ ಒಂದಾಗಿದೆ. ಹೇರಳವಾದ ಪ್ರೋಟೀನ್ ಅಂಶ ಹೊಂದಿರುವ ಮೊಸರನ್ನ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಬಳಸ್ತೇವೆ. ಮೊಸರಿನಲ್ಲಿರುವ ಲ್ಯಾಕ್ಟೋಬೆಸಿಲಸ್ ಬಲ್ಗೇರಿಸ್ ಎನ್ನುವ ಬ್ಯಾಕ್ಟೀರಿಯಾ ಡಿಸ್ಪೆಪ್ಸಿಯಾವನ್ನ ನಿವಾರಿಸುತ್ತೆ. ಜೀರ್ಣಕ್ರಿಯೆಯಲ್ಲಿ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುವ ಮೊಸರು ಪ್ರೊಬಯೋಟಿಕ್ ಡೈರಿ ಉತ್ಪನ್ನವಾಗಿದೆ. ಅದಕ್ಕಿಂತ ಮಿಗಿಲಾಗಿ ಮೊಸರಿನಲ್ಲಿ ಅಡಕವಾಗಿರುವ ಪ್ರೋಟೀನ್ ತೂಕ ನಷ್ಟಕ್ಕೆ ಸಹಕಾರಿ. ಹಾಗಾದ್ರೆ ತೂಕ ಇಳಿಕೆಗೆ ಮೊಸರಿನ ಸೇವನೆಯನ್ನ ಹೇಗೆ ಮಾಡಬೇಕು, ಇದರ ಜೊತೆಗೆ ಇನ್ನಷ್ಟು ಮನೆಮದ್ದುಗಳ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ತೂಕ ಹೆಚ್ಚಾಗಲು ಜೀರ್ಣಕ್ರಿಯೆ ಸರಿಯಾಗಿ ಆಗದಿರೋದು ಕೂಡ ಕಾರಣವಾಗಿರುತ್ತೆ. ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾದ ಅಂಶವು ನಿಮ್ಮ ಕರುಳಿನ ಕಾರ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಇದರಿಂದಾಗಿ ಸರಿಯಾದ ಜೀರ್ಣಕ್ರಿಯೆಗೆ ಕಾರಣವಾಗುತ್ತೆ. ಹೀಗಾಗಿ ದೇಹದಲ್ಲಿ ಅನಗತ್ಯ ಕೊಬ್ಬಿನ ಅಂಶ ಶೇಖರಣೆಯಾಗದ ಹಾಗೆ ನೋಡಿಕೊಳ್ಳೋದ್ರಿಂದ ತೂಕ ಹೆಚ್ಚಳವಾಗದಂತೆ ತಡೆಯುತ್ತೆ. ಇನ್ನು ಮೊಸರಿನ ಸೇವನೆಯ ಜೊತೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನ ಮಲಾಸನದಲ್ಲಿ ಕುಳಿತು ಮಾಡೋದ್ರಿಂದಾಗಿ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ. ಮಲಬದ್ಧತೆ ಸಮಸ್ಯೆಯೂ ಇರುವುದಿಲ್ಲ. ಇದರಿಂದ ದೇಹದ ತೂಕವನ್ನು ಕೂಡ ಸರಿಯಾಗಿ ಕಾಪಾಡಿಕೊಳ್ಳಬಹುದಾಗಿದೆ. ಜೊತೆಗೆ ಬೆಳಗ್ಗೆ ನೀರಿನ ಜೊತೆಗೆ ಹಣ್ಣಿನ ರಸಗಳನ್ನು ಕುಡಿಯುವ ಮೂಲಕವೂ ದಿನ ಪ್ರಾರಂಭಿಸಬಹುದು. ಇದಲ್ಲದೆ ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇದು ಕೂಡ ತೂಕ ಇಳಿಕೆಗೆ ಸಹಕಾರಿ. ಇನ್ನು 1 ಅಥವಾ 2 ದಿನಗಳಿಗೊಮ್ಮೆ ಬಾಳೆಹಣ್ಣನ್ನ ಸೇವನೆ ಮಾಡಿ. ಇದು ನಿಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ. ಜೊತೆಗೆ ತೂಕ ಇಳಿಕೆಗೂ ಸಹಾಯ ಮಾಡುತ್ತೆ. ಅಲ್ಲದೆ ತೂಕ ನಷ್ಟಕ್ಕೆ ಜೀರಿಗೆ ನೀರು ಒಂದು ರೀತಿಯ ಔಷಧಿ ಇದ್ದ ಹಾಗೆ. ರಾತ್ರಿ ಇಡೀ ನೆನೆಸಿದ ಜೀರಿಗೆ ನೀರನ್ನ ಕುಡಿಯೋದು ನಿಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಚಯಾಪಚಯ ಕ್ರಿಯೆಯನ್ನ ಹೆಚ್ಚಿಸುವ ಮೂಲಕ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ. ಇನ್ನು ಆರೋಗ್ಯಕರ ಆಹಾರ ಸೇವನೆ ಮಾಡುವುದರ ಜೊತೆಗೆ ಮಾರುಕಟ್ಟೆಗಳಲ್ಲಿ ಸಿಗುವ ಪಾನೀಯಗಳನ್ನು ಕುಡಿಯಬೇಡಿ. ಕೆಫಿನ್ ಸೇವನೆಯನ್ನ ಮಿತಿಗೊಳಿಸಿ. ಇದೆಲ್ಲದರ ಜೊತೆಗೆ ಉಪ್ಪು ಮತ್ತು ಸಕ್ಕರೆ ಅಧಿಕವಾಗಿರುವ ಆಹಾರ ಸೇವನೆ ಮಾಡುವುದನ್ನು ತಪ್ಪಿಸಿ. ರಾತ್ರಿ ತಡವಾಗಿ ಮಲಗುವುದನ್ನು ತಪ್ಪಿಸಿ, ಯಾಕಂದ್ರೆ ಇದು ನಿದ್ರಾಹೀನತೆಗೆ ಕಾರಣವಾಗುತ್ತೆ. ಜೊತೆಗೆ ಚಯಾಪಚಯ ಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದಲೂ ತೂಕ ಹೆಚ್ಚಾಗಬಹುದು. ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.